ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಮೈ ಯೂಟ್ಯೂಬ್ ಚಾನಲ್ ಶಿಲ್ಪ ನಾಗಶ್ರೀ. ಅದು ಬೆಳಿಗ್ಗೆನೇ ಮಾದೇಶ್ವರನ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಅದಕ್ಕೆ ಮೊದಲು ದೇವರಿಗೆ ದೀಪ ಹಚ್ಚಿ ಹೊರಡ್ತಾ ಇದ್ದೀವಿ. ಇವಾಗ ಬಸ್ ಹತ್ತೋಣ ಅಂತ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ನಾನು ಮತ್ತು ತಂಗಿ ಮಕ್ಕಳು ನಮ್ಮಮ್ಮ ಹೋಗ್ತಾ ಇರೋದು. 8:15 ಬಸ್ ಇರೋದ್ರಿಂದ ನಾವು ಬೆಳಿಗ್ಗೆ 5 ಗಂಟೆಗೆ ಇದ್ದು ಸ್ವಲ್ಪ ಮನೇಲಿರೋ ಅಡುಗೆ ಎಲ್ಲ ಮಾಡಿ ತಾಳ್ಬೆಟ್ಟಲ್ಲಿ ಇಳಿದು ಧೂಪ ಹಾಕಬೇಕಾಯಿತು. ಸರಿ, ತಾಳ್ಬೆಟ್ಟಲ್ಲಿ ಸ್ಟಾಪ್ ಕೊಟ್ಟಿಲ್ಲ, ಹಿಂಗೇ ಬಂದುಬಿಡ್ತು ಬಸ್. ಅದಕ್ಕೇ ತಾಳ್ಬೆಟ್ಟಲ್ಲಿ ಇಳಿಯೋಕ್ಕಾಗಿಲ್ಲ ಫ್ರೆಂಡ್ಸ್. ಫ್ರೆಂಡ್ಸ್, ಇವಾಗ ದೇವಸ್ಥಾನಕ್ಕೆ ಬಂದ್ವಿ. ಮೊದಲಿಗೆ ನಾವು ಪಂಜಿನ ಸೇವೆ ಮಾಡ್ತೀವಿ, ಧೂಪ ಹಾಕಿ. ಇವಾಗ ಪಂಜಿ ತಗೋತಾ ಇದ್ದೀವಿ. ಗೇಟ್ ನಂಬರ್ 3 ಮುಖಾಂತರ ಹೋಗಿ ಹಣ್ಣುಕಾಯಿ ಪೂಜೆಯನ್ನು ಮಾಡಿಸಿ ಶ್ರೀಮಲೆ ಮಹದೇಶ್ವರ ಸ್ವಾಮಿಯವರ ಧರ್ಮದರ್ಶನ ಮಾಡಬಹುದು. ಧರ್ಮದರ್ಶನ ಮಾಡುವಂಥ ಭಕ್ತರು, ಹಣ್ಣುಕಾಯಿ ಪೂಜೆ ಮಾಡುವಂಥ ನೀರಿನ ದರ್ಶನ ಮಾಡುವ ಭಕ್ತರಿಗೆ ಪ್ರಾರ್ಥನೆ ಶ್ರೀಮಲೆ ಮಹದೇಶ್ವರ ಸ್ವಾಮಿಯವರ ದೇವಸ್ಥಾನದೊಳಗಡೆ ಹೋಗಿ ಇವಾಗ ದೇವ್ರ ದರ್ಶನ ಮುಗಿಸಿ ಶೇಷಣ್ಣನ ಗುಡಿಗೆ ಹೋಗ್ತಾಯಿದ್ದೀವಿ ಫ್ರೆಂಡ್ಸ್. ಶೇಷಣ್ಣ ಗುಡಿಗೆ ಹೋಗಿ ಅಲ್ಲಿ ಪೂಜೆ ಮಾಡಿಸೋಕ್ಕೆ ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್, ಮಾದಪ್ಪನ ದರ್ಶನ ಮಾಡಿ ಹಾಗೆ ಶೇಷನ ಗುಡಿಗೆ ಬಂದು ಇಲ್ಲೂ ಕೂಡ ಪೂಜೆ ಎಲ್ಲ ಮುಗಿಸಿ ಇವಾಗ ತಿಂಡಿ ತಿಂತಾಯಿದ್ದೀವಿ. ಮನೆಯಿಂದನೇ
ತಿಂಡಿ ಮಾಡ್ಕೊಂಡು ಬಂದಿದ್ವಿ. ಬೆಳಗ್ಗೆ 8 ಗಂಟೆ ಮನೆ ಬಿಟ್ಟಿದ್ವಿ. ಬೆಳಗ್ಗೆ ಯಾರೂ ಕೂಡ ತಿಂಡಿ ಮಾಡಿರಲಿಲ್ಲ. ನಾವು ಪಂಜಿನ ಸೇವೆ ಮಾಡೋವರೆಗೂ ತಿಂಡಿ ತಿನ್ನೋದಿಲ್ಲ. ಪಂಜಿನ ಸೇವೆ ಮಾಡಿ ಮಾದಪ್ಪನ ದರ್ಶನ ಮಾಡಿ ಆಮೇಲೆ ತಿಂಡಿ ತಿನ್ನೋದು. ಇವಾಗ ಮಾದಪ್ಪನ ಜಾತ್ರೆ ಇರೋದ್ರಿಂದ ಪ್ರತಿಯೊಬ್ಬರು ಬುತ್ತಿ ಕಟ್ಕೊಂಡು ಬಂದಿದ್ದಾರೆ. ನಾವು ಊರವರೆಲ್ಲ ಬರ್ಬೇಕಾದ್ರೆ ಬುತ್ತಿ ಕಟ್ಕೊಂಡು ಬರ್ತಿದ್ವಿ. ಸರಿಗೆ ಯಾರೂ ಬಂದಿಲ್ಲ, ಅದಕ್ಕೆ ನಾವೇ ಬಂದ್ವಿ. ಒಂದಿನ ಮಾದಪ್ಪನ ಬೆಟ್ಟದಲ್ಲೇ ಹಾಲ್ಟ್ ಆಗ್ತಿದ್ವಿ ನೈಟು ಮೊದಲೆಲ್ಲ. ಇವಾಗ ವಾಪಸ್ ಹೋಗ್ತಾ ಇದ್ದೀವಿ. ಇವರು ನಮ್ಮ ಮಾವರು ಸಿಕ್ಕಿದ್ರು, ಇಲ್ಲೇ ಬೆಟ್ಟದಲ್ಲೇ ಕೆಲಸ ಮಾಡ್ತಾ ಇದ್ದಾರೆ. ಬನ್ನಿ ಮನೆಗೆ ಅಂತ ಕರೀತಾ ಇದ್ದಾರೆ. ನಾವು ವಾಪಸ್ ಊರಿಗೆ ಹೋಗ್ಬೇಕಲ್ಲ, ಅದಕ್ಕೆ ಹೋಗಲಿಲ್ಲ ಅವ್ರ ಮನೆಗೆ. ಹಂಗೇನೆ ನಮ್ಮಮ್ಮ ಪ್ರಸಾದ ತಗೊಬರೋಕ್ಕೆ ಹೋದರು. ಮಕ್ಕಳೆಲ್ಲ ಆನೆ ನೋಡಬೇಕು ಅಂದ್ರಲ್ಲ, ಅದಕ್ಕೆ ಇಲ್ಲಿ ಆನೆ ತೋರಿಸ್ತಾ ಅವ್ರಿಗೆ ನಿಂತಿದ್ದೀವಿ. ನಮ್ಮಮ್ಮ ಪ್ರಸಾದ ತಗೊಬರೋಕ್ಕೆ ಹೋಗಿದ್ದಾರೆ. மகாசிவராத்திரி திருவிழாவை முன்னிட்டு நாளை காலை 8 மணியிலிருந்து 9 மணி வரை கண்களுக்கு ஸ்ரீமதி மாதேஸ்வர சுவாமி அவர்களை தூங்குவதை தர வேண்டுமாறு கேட்டுக்கொள்ளப்படும். 8 மணியிலிருந்து 9 மணி வரை ஸ்ரீமதி மாதேஸ்வர சுவாமியுடைய பெரிய தேரோட்டம் கோவில் வெளிப்பாடு சிறப்பான முறையில் நடைபெறவுள்ளது. பக்தர்கள் பெருந்திரளாக பெரிய தேரோட்டத்தை கண்கள் கலந்து கொண்டு ಇವಾಗ ನಮ್ಮ ಪ್ರಸಾದ ತಗೊಬಂದರು. ತೀರ್ಥ ಮತ್ತು ಲಾಡು ಕಲ್ಸಕ್ರೆ ಎಲ್ಲ ತೊಗೊಂಡು ಬಂದಿದ್ದಾರೆ. ಇವಾಗ ಹೊರಡ್ತಾ ಇದ್ದೀವಿ. ಮತ್ತು ಇನ್ನೊಂದ್ಸರಿ ಮಾದಪ್ಪನಿಗೆ ಧೂಪ ಹಾಕಿ ಕೊನೆಯಲ್ಲಿ ಕರ್ಪೂರ ಹಚ್ಚಿ ಹೊರಡ್ತಾ ಇದ್ದೀವಿ ಫ್ರೆಂಡ್ಸ್. ಶಿವರಾತ್ರಿ ಜಾತ್ರೆ ಇರೋದ್ರಿಂದ ಎಲ್ಲ ಕಡೆ ಸಿಕ್ಕಾಪಟ್ಟೆ ಜನ ಇದ್ದರು. ಕೆಲವರು ಇಲ್ಲೇ ಹಾಲ್ಟ್ ಆಗಿದ್ದಾರೆ. ಮತ್ತು ಅಡುಗೆನೂ ಕೂಡ ಮಾಡ್ತಾಯಿದ್ರು ಕೆಲವೊಂದು ಕಡೆ. ಇಲ್ಲಿ ಯಾರೋ ಪಂಜಿನ ಸೇವೆ ಮಾಡಬೇಕಾದ್ರೆ ಪಾಪ ನಮ್ಮವನ್ನ ತಲೆಗೆ ಹಿಡಿದ್ಬಿಟ್ಟಿದ್ದಾರೆ. ಕೂದಲೆಲ್ಲ ಪಾಪ ಸುಟ್ಟೋಗ್ಬಿಟ್ಟಿದೆ. ಇವಾಗ ಮನೆಗೆ ಊಬತ್ತಿ ಮತ್ತು ಊಬತ್ತಿ ಉಂಡ 2 ತಗೋತಾ ಇದ್ದೀವಿ. ನಾವು ಬೆಟ್ಟಕ್ಕೆ ಬಂದಾಗೆಲ್ಲ ನಾವು ಬೆಟ್ಟದಲ್ಲೇ ಊಬತ್ತಿ ತಗೊಳ್ಳೋದು, ಬೇರೆ ಎಲ್ಲೂ ತಗೊಳ್ಳಲ್ಲ. ಇವಾಗ ಫ್ರೆಂಡ್ಸ್ ಪ್ರಸಾದಕ್ಕೆ ಹೋಗ್ತಾ ಇದ್ದೀವಿ. ಕೊಳ್ಳೇಗಾಲಕ್ಕೆ ಬಂದಿದ್ದೀವಿ. ನಮ್ಮೂರು ಬಸ್ ವೆಯ್ಟ್ ಮಾಡ್ತಾ, ನಮ್ಮೂರಿಗೆ ಒಂದೇ ಬಸ್ ಇರೋದು, ಅದು 5 ಗಂಟೆಗೆ ಇರೋದು. ಫ್ರೆಂಡ್ಸ್ ಇವಾಗ ಮನೆಗೆ ಬಂದ್ವಿ. ಬಂದ ತಕ್ಷಣ ನಮ್ಮಮ್ಮ ಕೈಕಾಲು ಮುಖ ತೊಳ್ಕೊಂಡು ಎಲ್ರಿಗೂ ಪ್ರಸಾದ ಹಂಚ್ತಾ ಇದ್ದಾರೆ. ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.